ಗುರುವಾರ ಬೆಳಿಗ್ಗೆ 6:30 ಆಗಿದೆ. ಹಾಗೆಯೇ ವೋಟಿಂಗ್ ರಿಸಲ್ಟ್ ನನ್ನ ಕೈನಲ್ಲಿದೆ. ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಗುರುವಾರ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ, ಮತ್ತೆ ಯಾರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ, ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ದೊಡ್ಡ ಬದಲಾವಣೆ ಅಂತ ಹೇಳಿದ್ರೆ ಅದ್ಯಾವುದು, ಇದೆಲ್ಲದರ ಬಗ್ಗೆ ಮಾತಾಡೋಣ. ಒಂದು ಬಿಗ್ಗೆಸ್ಟ್ ಬದಲಾವಣೆ. ಸೊ 100% ತುಂಬಾ ಜನರಿಗೆ ಶಾಕಿಂಗ್ ಅಂತ ಹೇಳ್ಬೋದು, ಬಟ್ ತುಂಬಾ ಜನರಿಗೆ ಸಖತ್ ಖುಷಿ ಕೂಡ ಆಗಬಹುದು. ಸೊ ಆ ರೀತಿಯಾದಂತಹ ಬದಲಾವಣೆ ಇದಾವೆ. ಅದರ ಜೊತೆಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಸ್ಪರ್ಧಿಗಳು ಜಿದ್ದಾಜಿದ್ದಿ ಪೈಪೋಟಿನ ನಡೆಸ್ತಾ ಇದ್ದಾರೆ. ಅದ್ಯಾರು, ಅದರ ಬಗ್ಗೆ ಕೂಡ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೊಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಇದರಿಂದಾಗಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇನೇ ಮೊದಲು ಆ ವಿಡಿಯೋನ ನೋಡಬಹುದಾಗಿದೆ. ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ. 10ನೇ ಪ್ಲೇಸ್ ಅಲ್ಲಿ ಧ್ರುವಂತ್ ಅವರು. ಸೊ ನಿನ್ನೆ ಕೂಡ ಧ್ರುವಂತ್ ಅವರನ್ನೇ ಇದ್ರು. ನಿನ್ನೆ ನೈಟ್ 6.5% ವೋಟ್ ಇತ್ತು, ಬಟ್ ಬೆಳಿಗ್ಗೆ ತನಕ 6.4% ವೋಟ್ ಆಗಿದೆ. 0.1% ಡೌನ್ ಆಗಿದೆ. ಇನ್ನು ರಾಶಿಕಾ ಶೆಟ್ಟಿ ಅವರಿಗೂ ಕೂಡ 0.1% ಡೌನ್ ಆಗಿದೆ. ನಿನ್ನೆ ರಾತ್ರಿ ಫೈನಲ್ ವೋಟಿಂಗ್ ರಿಸಲ್ಟ್ ಅಲ್ಲಿ 6.7% ವೋಟ್ ಇತ್ತು, ಬಟ್ ಇವಾಗ 6.6% ವೋಟ್ ಆಗಿದೆ. ಇನ್ನು 8ನೇ ಪ್ಲೇಸ್ ಅಲ್ಲಿರುವಂತಹ ಸ್ಪಂದನಾ ಸೋಮಣ್ಣ ಅವರು, ನಿನ್ನೆ ಇವರು 8ನೇ ಪ್ಲೇಸಿಗೆ ಜಾರಿದ್ರು, ಬಟ್ ನಿನ್ನೆ ನೈಟ್ ಇವರಿಗೆ 7.9% ವೋಟ್ ಇತ್ತು, ಬಟ್ ಬೆಳ್ಳಂಬೆಳಿಗ್ಗೆ ಎಷ್ಟು ಡೌನ್ ಆಗಿದೆ ಅಂತ ಹೇಳಿದ್ರೆ 0.5%, ಬಿಗ್ಗೆಸ್ಟ್ ಡೌನ್ ಫಾಲ್ ಅಂತ ಹೇಳ್ಬೋದು. ಇಲ್ಲಿ ಸ್ಪಂದನಾ ಸೋಮಣ್ಣ ಅವರಿಗೆ 7.4% ವೋಟುಗಳಾಗಿದ್ದಾವೆ ಇವಾಗ. ಸೊ ಬಾಟಮ್ 3ಗೆ ಬಂದು ಕೂತಿದ್ದಾರೆ, ಮತ್ತೆ ಡೇಂಜರ್ ಝೋನ್ ಅಲ್ಲೂ ಕೂಡ ಆಲ್ಮೋಸ್ಟ್ ಇದ್ದಾರೆ ಇವಾಗ. ಯಾಕಂತಂದ್ರೆ ಧ್ರುವಂತ್ ಅವರಿಗೆ 6.4, ರಾಶಿಕಾ ಅವರಿಗೆ 6.6, ಮತ್ತೆ ಇಲ್ಲಿ ಸ್ಪಂದನ ಅವರಿಗೆ 7.4. ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಕೇವಲ 0.8% ಮಾತ್ರನೇ ಡಿಫ್ರೆನ್ಸ್ ಇದೆ. ಸೊ ಹೀಗಾಗಿ ರಿಸ್ಕಿ ಝೋನ್ ಅಲ್ಲಿ ಇದ್ದಾರೆ ಸ್ಪಂದನ, ರಾಶಿಕಾ ಮತ್ತೆ ಧ್ರುವಂತ್ ಅವರು. ಇನ್ನು ನೆಕ್ಸ್ಟ್ ಅಂದ್ರೆ 7ನೇ ಪ್ಲೇಸ್ ಅಲ್ಲಿರೋದು ಸೂರಜ್ ಸಿಂಗ್ ಅವರು. 8.2% ವೋಟ್ ಇತ್ತು ನಿನ್ನೆ ರಾತ್ರಿ, ಬಟ್ ಇವತ್ತು ಬೆಳಿಗ್ಗೆ 8.1% ವೋಟ್ ಆಗಿದೆ. 0.1% ಡೌನ್ ಆಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 6ನೇ ಪ್ಲೇಸ್ ಅಲ್ಲಿರೋದು ಧನುಷ್ ಗೌಡ ಅವರು. 9.5% ವೋಟ್ ಇತ್ತು ನಿನ್ನೆ ನೈಟ್, ಬಟ್ ಇವಾಗ 9.6% ವೋಟ್ ಆಗಿದೆ. ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ 5ನೇ ಪ್ಲೇಸ್ ಅಲ್ಲಿ ಇದ್ದಂತಹ ರಘು ಅವರು 5ನೇ ಪ್ಲೇಸ್ ಅಲ್ಲಿ ಇಲ್ಲ. ಇಲ್ಲೇನಾಗಿದೆ, ಅಶ್ವಿನಿ ಗೌಡ ಅವರು ಬಂದಿದ್ದಾರೆ. ಅಶ್ವಿನಿ ಗೌಡ ಅವರು 4ನೇ ಪ್ಲೇಸ್ ಅಲ್ಲಿ ಇದ್ರು, ಬಟ್ ಇವಾಗ ಅವರು 5ನೇ ಪ್ಲೇಸಿಗೆ ಬಂದಿದ್ದಾರೆ. 5ನೇ ಪ್ಲೇಸ್ ಅಲ್ಲಿ 9.6% ವೋಟ್ಗಳನ್ನ ಗಳಿಸ್ಕೊಂಡಿದ್ದಾರೆ. ನಿನ್ನೆ ನೈಟ್ ಅವರಿಗೆ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 9.8% ವೋಟ್ ಇತ್ತು, ಬಟ್ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ 9.6% ವೋಟ್ ಆಗಿದೆ. ನನಗಂತೂ ನಿಜಕ್ಕೂ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿನ್ನೆ ಒಂದು ಸಂಚಿಕೆನಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವರ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋದನ್ನ ತೋರಿಸಿದ್ರು, ಬಟ್ ಅದೇನು ಜಾಸ್ತಿ ಎಫೆಕ್ಟ್ ಆಗಿಲ್ಲ ಇನ್ನೂ ತನಕ ಅಂತ ಕಾಣಿಸುತ್ತೆ. ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಅಲ್ಲಿ ಏನಾದರೂ ಎಫೆಕ್ಟ್ ಆಗಬಹುದೇನೋ, ಸದ್ಯಕ್ಕಂತೂ ಏನೋ ಎಫೆಕ್ಟ್ ಆಗಿಲ್ಲ ಅಂತ ಕಾಣಿಸುತ್ತೆ. ಬದಲಾಗಿ ಅದು ಒಂದು ರೀತಿಯಾಗಿ 0.2% ಡೌನ್ ಫಾಲ್ ಆಗಿದೆ. ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ 9.6% ಅಂತೂ ಆಗಿದೆ. ಧನುಷ್ ಅವರಿಗೆ ಟೈ ಆಗಿದೆ. ಧನುಷ್ ಆಗಿನ ಅಶ್ವಿನಿ ಅವರು 9.6% ವೋಟ್ಗಳನ್ನು ಗಳಿಸ್ಕೊಂಡು 5 ಮತ್ತು 6ನೇ ಪ್ಲೇಸ್ ಅಲ್ಲಿ ಇದ್ದಾರೆ. 4ನೇ ಪ್ಲೇಸ್ ಅಲ್ಲಿರೋದು ಇದು ಕೂಡ ಸರ್ಪ್ರೈಸ್. ಯಾಕಂತಂದ್ರೆ 4ನೇ ಪ್ಲೇಸ್ ಅಲ್ಲಿ ಅಶ್ವಿನಿ ಅವರು ಇದ್ರು, 3ನೇ ಪ್ಲೇಸ್ ಅಲ್ಲಿ ಮಾಳು ಅವರು ಇದ್ರು. 3ನೇ ಪ್ಲೇಸ್ ಅಲ್ಲಿ ಇದ್ದಂತಹ ಮಾಳು ಅವರು ಇವಾಗ 4ನೇ ಪ್ಲೇಸಿಗೆ ಬಂದಿದ್ದಾರೆ. 9.7% ವೋಟುಗಳು. ಅಶ್ವಿನಿ ಗೌಡ ಮತ್ತೆ ಧನುಷ್ ಗೌಡ ಅವರಿಗಿಂತ ಕೇವಲ 0.1% ಮಾತ್ರ ಜಾಸ್ತಿ ಇದೆ ಮಾಳು ನಿಪಾನಾಳ್ ಅವರಿಗೆ. ಬಿಗ್ಗೆಸ್ಟ್ ಡೌನ್ ಫಾಲ್ ಇವರಿಗೂ ಕೂಡ ಆಗಿದೆ. 10-11 ಸುಮಾರು ಹೋಗ್ತಾ ಇದ್ರು ಇವರು, ಬಟ್ ಡೌನ್ ಆಗ್ತಾ 9.7% ವೋಟ್ಗೆ ಬಂದು ನಿಂತಿದ್ದಾರೆ. 4ನೇ ಪ್ಲೇಸ್ ಇದೆ. ಇನ್ನು ರಘು ಅವರು 5ನೇ ಪ್ಲೇಸ್ ಅಲ್ಲಿ ಇದ್ರು ಇವರು, ಬಟ್ ಇವಾಗ 3ನೇ ಪ್ಲೇಸಿಗೆ ಬಂದು ಕೂತಿದ್ದಾರೆ. 9.8% ವೋಟುಗಳು ಮ್ಯೂಟೆಂಟ್ ರಘು ಅವರ ಪಾಲಾಗಿದೆ. ಆಕ್ಚುಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ವೋಟಿಂಗ್ ಲೈನ್ಸ್ ಗಳೆಲ್ಲ ಓಪನ್ ಆದಾಗ 6ನೇ ಪ್ಲೇಸ್ ಅಲ್ಲಿ ಇದ್ರು ಇವರು. ಮಂಗಳವಾರ ವೋಟಿಂಗ್ ರಿಸಲ್ಟ್ ಅಲ್ಲಿ 6ನೇ ಪ್ಲೇಸ್ ಅಲ್ಲಿ ಇದ್ರು ಮಂಗಳವಾರ ಬೆಳಿಗ್ಗೆ. ನಂತರ ಅಲ್ಲಿಂದ ನಿಧಾನಕ್ಕೆ 5ನೇ ಪ್ಲೇಸಿಗೆ ಬಂದ್ರು. ನಂತರ ನಿಧಾನಕ್ಕೆ 4ನೇ ಪ್ಲೇಸಿಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಜಂಪ್ ಹೊಡೆದಿದ್ದಾರೆ. 5ನೇ ಪ್ಲೇಸಿಂದ 4ನೇ ಪ್ಲೇಸ್ ಅಲ್ಲ, 3ನೇ ಪ್ಲೇಸಿಗೆ ಜಂಪ್ ಮಾಡಿದ್ದಾರೆ. ಸೊ 3ನೇ ಪ್ಲೇಸ್ ಅಲ್ಲಿ 9.8% ವೋಟ್ಗಳನ್ನು ಗಳಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ಟಫ್ ಕಾಂಪಿಟೇಷನ್ ಇದೆ ನೋಡಿ. 3ನೇ ಪ್ಲೇಸಿಗೆ ಮ್ಯೂಟೆಂಟ್ ರಘು ಅವರು 9.8, ಇದಾದ ನಂತರ ಮಾಳೋರು 9.7, ಅಶ್ವಿನಿ ಗೌಡ ಅವರು 9.6, ಧನುಷ್ ಅವರು ಕೂಡ 9.6. ಸೊ ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ. ರಘು ಅವರಿಂದ ಮಾಳು ಅವರಿಗೆ 0.1% ಅಷ್ಟೇ ಡಿಫ್ರೆನ್ಸ್ ಇದೆ. ಮಾಳು ಅವರಿಂದ ಅಶ್ವಿನಿ ಮತ್ತೆ ಧನುಷ್ ಅವರಿಗೆ 0.1% ಮಾತ್ರನೇ ಡಿಫ್ರೆನ್ಸ್ ಇದೆ. ಸೊ ಇವತ್ತು ಗುರುವಾರ ಬೆಳಿಗ್ಗೆ, ನಾಳೆ ಬೆಳಿಗ್ಗೆ 11 ಗಂಟೆ ತನಕ ವೋಟಿಂಗ್ ಲೈನ್ಸ್ಗಳು ಓಪನ್ ಇರುತ್ತೆ. ಸೊ 24ರಿಂದ 25 ಗಂಟೆ ಟೈಮ್ ಇದೆ ವೋಟ್ ಮಾಡೋದಕ್ಕೆ. ಇನ್ನೂ ಕೂಡ ಜಾಸ್ತಿನೇ ಇರಬಹುದು, ಬಟ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಇಷ್ಟು ಬೇಗನೆ ಎದ್ದು ವೋಟ್ ಮಾಡ್ತಾ ಇರೋದಿಲ್ಲ. ಕೆಲವರು ಮಲ್ಕೊಂಡಿರ್ಬೋದು, ಅಥವಾ ಕೆಲವರು ಬೇರೆ ವರ್ಕ್ ಕೂಡ ಇರುತ್ತೆ. ಸೊ ಹೀಗಾಗಿ ವೋಟ್ ಮಾಡೋದಕ್ಕೆ ಒಂದು 25 ಗಂಟೆ ಅವಕಾಶ ಇದೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಅದರಲ್ಲಿ ಏನಾದರೂ ಬದಲಾವಣೆಗಳಾದರೆ ಆಗಬಹುದು. ಜಾಸ್ತಿ ವೋಟ್ಗಳು ಯಾರಿಗೂ ಬಂದರೆ ಅವರು ಡಾಮಿನೇಟ್ ಮಾಡಿ 3ನೇ ಪ್ಲೇಸಿಗೆ ಬಂದರೂ ಬರಬಹುದು. ಸದ್ಯಕ್ಕೆ ರಘು ಅವರು ಕೂತಿದ್ದಾರೆ, ಬಟ್ ಇದು ಸ್ಟೇಬಲ್ ಆಗಿಲ್ಲ. ಯಾಕಂತಂದರೆ ದೊಡ್ಡ ಡಿಫ್ರೆನ್ಸ್ ಇಲ್ಲದೆ ಇರೋದ್ರಿಂದ ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು.
ಸದ್ಯಕ್ಕೆ ರಘು ಅವರು ಇದ್ದಾರೆ 3ನೇ ಪ್ಲೇಸಲ್ಲಿ. ಬಟ್ 2ನೇ ಪ್ಲೇಸಲ್ಲಿರುವಂತಹ ರಕ್ಷಿತಾ ಶೆಟ್ಟಿ ಅವರಿಗೆ 0.4% ಜಾಸ್ತಿ ಆಗಿದೆ ರಾತ್ರಿಯಿಂದ ಬೆಳಗಾಗೋದ್ರೊಳಗಡೆನೆ. ನಿನ್ನೆ ಎಪಿಸೋಡಲ್ಲಿ ಅವರ ಮನೆಯವರು ಬಂದಿದ್ರಲ್ವಾ, ಸೊ ಹೀಗಾಗಿ ಅದು ಅವ್ರಿಗೆ ಅಡ್ವಾಂಟೇಜ್ ಆಗಿರಬಹುದು, ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅದನ್ನು ತೋರಿಸಿದ್ರು. ಸೊ ಹೀಗಾಗಿ ಅವ್ರಿಗೆ ಅಡ್ವಾಂಟೇಜ್ ಆಗಿದೆಯೋ ಏನೋ ಗೊತ್ತಿಲ್ಲ. 0.4% ಜಾಸ್ತಿ ಆಗಿದೆ. 13.2% ಓಟ್ ಇದ್ದಿದ್ದು 13.6% ಓಟ್ ಆಗಿದೆ. ದೊಡ್ಡ ಜಂಪ್ ತಗೊಂಡಿದೆ. ಇನ್ನು ಗಿಲ್ಲಿ ನಟ ಅವರು 18.8% ಓಟ್ ಇತ್ತು. 0.4% ಇವರಿಗೂ ಕೂಡ ಜಾಸ್ತಿ ಆಗಿದೆ. 19.2% ಓಟ್ ಆಗಿದೆ. ಸೊ ದೊಡ್ಡ ಮಟ್ಟದ ಲೀಡನ್ನು ತೆಗೆದುಕೊಂಡಿದ್ದಾರೆ. ರಕ್ಷಿತಾ ಅವರಿಗಿಂತ 5.6% ಓಟುಗಳ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಇದೆ. ಕ್ರೇಜಿ ಅಂತಾನೆ ಹೇಳಬಹುದು. ಸೊ ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ ರಾಶಿಕಾ ಧ್ರುವಂತ್ ಟೈ ಆಗಿದೆ 6.4. ಬಟ್ ನಂತರ ಕಡೆ ಮೂಮೆಂಟಲ್ಲಿ ಅವರಿಗೆ 0.2% ಜಾಸ್ತಿ ಬಂದು ರಾಶಿಕಾ ಅವರು 6.6 ಬಂದು ಕೂತಿದ್ದಾರೆ. ಸೊ ನಾನಿವಾಗ ಗುರುವಾರದ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟನ್ನು ಹೇಳಬೇಕು ಅಂತ ಹೇಳಿದ್ರೆ ಧ್ರುವಂತ್ ಅವರು 6.4, ರಾಶಿಕಾ ಅವರು 6.6. ಸೊ 0.2% ಡಿಫ್ರೆನ್ಸ್ ಇದೆ. ನಂತರ ರಾಶಿಕಾ ಅವರಿಂದ ಸ್ಪಂದನ ಅವರಿಗೆ 0.8% ಡಿಫ್ರೆನ್ಸ್ ಇದೆ. ರಾಶಿಕಾ ಅವರು 6.6 ಆದರೆ ಸ್ಪಂದನ ಅವರು 7.4. ಸೊ ಹೀಗಾಗಿ 0.8% ಡಿಫ್ರೆನ್ಸ್ ಇದೆ. ಸ್ಪಂದನ ಅವರಿಂದ ಸೂರಜ್ ಅವರಿಗೆ ಇಲ್ಲಿ 0.7% ಡಿಫ್ರೆನ್ಸ್ ಇದೆ. ಸ್ಪಂದನ ಅವರಿಗೆ 7.4% ಆದರೆ ಸೂರಜ್ ಅವರಿಗೆ 8.1% ಓಟ್. ಸೊ ಹೀಗಾಗಿ 0.7% ಜಾಸ್ತಿ ಇದೆ. ಇನ್ನು ಸೂರಜ್ ಅವರಿಂದ ಧನುಷ್ ಅವರಿಗೆ 1.5% ಡಿಫ್ರೆನ್ಸ್ ಇದೆ. ಬರೋಬ್ಬರಿ ದೊಡ್ಡ ಡಿಫ್ರೆನ್ಸ್ ಅಂತಾನೆ ಹೇಳ್ಬೋದು. ಸೂರಜ್ ಅವರಿಗೆ 8.1 ಆದರೆ ಇಲ್ಲಿ ಧನುಷ್ ಅವರಿಗೆ 9.6. ಮತ್ತು ಧನುಷ್ ಅವರಿಂದ ಅಶ್ವಿನಿ ಅವರಿಗೆ ಯಾವುದೇ ಡಿಫ್ರೆನ್ಸ್ ಇಲ್ಲ. ಇಬ್ಬರಿಗೂ ಕೂಡ 9.6. ಇನ್ನು ಅಶ್ವಿನಿ ಧನುಷ್ ಇಬ್ಬರಿಗೂ ಕೂಡ 9.6 ಆಗಿದ್ರೆ ಮಾಳು ಅವರಿಗೆ 9.7. ಕೇವಲ 0.1% ಡಿಫ್ರೆನ್ಸ್ ಅಷ್ಟೇ. ಹಾಗೆಯೇ ಮಾಳು ಅವರಿಂದ ರಘು ಅವರಿಗೂ ಕೂಡ 0.1% ಡಿಫ್ರೆನ್ಸ್. ಇಲ್ಲಿ ಮಾಳು ಅವರಿಗೆ 9.7% ಆಗಿದ್ರೆ ರಘು ಅವರಿಗೆ 9.8 ಅಷ್ಟೇ. ರಘು ಅವರಿಂದ ರಕ್ಷಿತಾ ಅವರಿಗೆ 9.8ರಿಂದ ಶುರು ಮಾಡಿ 13.6% ಓಟು ಇಲ್ಲಿ ರಕ್ಷಿತಾ ಅವರಿಗೆ ಆಗಿರೋದ್ರಿಂದ ಡಿಫ್ರೆನ್ಸ್ ಏನಿದೆ ಅದು 13.6 ಮತ್ತು 9.8 ಮೈನಸ್ ಮಾಡಿದ್ರೆ 3.8% ಡಿಫ್ರೆನ್ಸ್ ಬರುತ್ತೆ. ಸೊ ಅಷ್ಟು ಡಿಫ್ರೆನ್ಸ್ ಇದೆ. ಇನ್ನು ರಕ್ಷಿತಾ ಅವರಿಂದ ಗಿಲ್ಲಿ ಅವರಿಗೆ 5.6% ಡಿಫ್ರೆನ್ಸ್ ಇರುವಂಥದ್ದು. ಸೊ ಸಖತ್ತಾಗಿ ಹೋಗ್ತಾ ಇದೆ ಇವಾಗಂತೂ ವೋಟಿಂಗ್ ರಿಸಲ್ಟ್. ಹಾಗೆಯೇ ಕೇವಲ 25ರಿಂದ 26 ಗಂಟೆ ಅವಕಾಶ ಇದೆ ವೋಟ್ ಮಾಡೋದಕ್ಕೆ. ಇಂತಹ ಸಮಯದಲ್ಲಿ ರಘು, ಮಾಳು, ಅಶ್ವಿನಿ, ಧನುಷ್ ಇವರೆಲ್ಲ ಟಫ್ ಫೈಟನ್ನು ಕೊಡ್ತಾ ಇದ್ದಾರೆ 3ನೇ ಪ್ಲೇಸಿಗೋಸ್ಕರ. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆಯೇ ಸ್ಪಂದನ ಅವರು ಇವಾಗ ಬಾಟಮ್ 3ಗೆ ಹೋಗಿರೋದ್ರಿಂದ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಆಗ್ತಾ ಇದೆ. ತುಂಬ ಜನ ಸ್ಪಂದನ ಅವರು ಎಲಿಮಿನೇಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಮತ್ತು ತುಂಬ ಜನ ಅದೇ ಅಭಿಪ್ರಾಯವನ್ನು ಹೇಳ್ತಾ ಇದ್ರಿ. ಸೊ ಸಾಧ್ಯತೆ ಇದೆ ಬಾಟಮ್ 3ಗೆ ಹೋಗಿ ಕೂತಿದ್ದಾರೆ ಇವಾಗ. ಸೊ ಸಾಧ್ಯತೆ ಇದೆ. ಇನ್ನೂ ಕೂಡ ಒಂದು ದಿನ ಅವಕಾಶ ಇದೆ ವೋಟ್ ಮಾಡೋದಕ್ಕೆ. ಅದರಲ್ಲೇನಾದರೂ ಸ್ಪಂದನ ಅವ್ರಿಗೆ ಜಾಸ್ತಿ ವೋಟ್ ಬಂದರೆ ಮೇಲ್ಗಡೆ ಬರಬಹುದು, ಇಲ್ಲಾಂತ ಹೇಳಿದ್ರೆ ಬಾಟಮಿಗೆ ಹೋಗೋ ಚಾನ್ಸಸ್ಸೇ ಹೈ ಇದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಇನ್ನು ಧ್ರುವಂತ್ ಅವರ ಫ್ಯಾಮಿಲಿ ಬರೋದು ಬೇರೆ ಬಾಕಿ ಇದೆ, ಗಿಲ್ಲಿ ನಟನ ಫ್ಯಾಮಿಲಿ ಬರೋದು ಬೇರೆ ಬಾಕಿ ಇದೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಫ್ಯಾಮಿಲಿ ವೀಕ್. ನಿಮಗೇನು ಇಷ್ಟ ಆಯಿತು? ಸೊ ಯಾವ ಫ್ಯಾಮಿಲಿ ಸಖತ್ ಇಷ್ಟ ಆಯಿತು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಇವತ್ತು ನೋಡೋಣ, ಇವತ್ತು ಯಾರ ಒಂದು ಹೆಸರು ಜಾಸ್ತಿ ಕಮೆಂಟಲ್ಲಿ ಬರುತ್ತೋ, ಯಾರು ವಿನ್ ಆಗ್ತಾರೆ ಈ ಒಂದು ಕಮೆಂಟ್ ವಾರಲ್ಲಿ ಅನ್ನೋದನ್ನು ನೋಡೋಣ. ಆದಷ್ಟು ಕಮೆಂಟ್ ಮಾಡಿ, ನಿಮ್ಮ ನೆಚ್ಚಿನ ಸ್ಪರ್ಧೆ ಹೆಸರನ್ನು ಆದಷ್ಟು ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಬರುತ್ತೆ ಮತ್ತು ಎಷ್ಟು ಕಮೆಂಟ್ ಬರುತ್ತೆ ಅನ್ನೋದನ್ನು ಕೂಡ ನಾನು ನಾಳೆಯ ಒಂದು ವಿಡಿಯೋದಲ್ಲಿ, ನಾಳೆಯ ಮಾರ್ನಿಂಗ್ ವಿಡಿಯೋದಲ್ಲಿ ಅಥವಾ ಇವತ್ತಿನ ಎಂಡ್ ವಿಡಿಯೋದಲ್ಲಿ ಹೇಳೋಕ್ಕಾದರೆ ಟ್ರೈ ಮಾಡ್ತೀನಿ. ಅದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತೀನಿ. ಅಲ್ಲಿ ತನಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.